ಫಸ್ಟ್ ಆಫ್ ಆಲ್ ನಮ್ಮ ಪ್ರಿನ್ಸಿಪಲ್ NB ಗೋಡ್ಕೆ ಅವರಿಗೆ, ಅಕೌಂಟೆಂಟ್ಸ್ ಹಂಚಿನ ಮನೆಯವರು, ಮರೆಯೋಕ್ಕಾಗಲ್ಲ ಸರ್ ನಿಮ್ಮನ್ನೇ ಯಾವಾಗಲೂ. ಮೂಳೆ ಮನೆ ಸರ್ ಅವರು, ನವರೇ ಮೇಡಮ್, ಭಯ ಆಗುತ್ತೆ ಅವ್ರು ನೋಡಿದರೆ. ಕ್ಲಾಸ್ಗೆ ಹೋಗಬೇಕಾದ್ರೆ ನಮಗೆ ಭಯ, ಅಷ್ಟು ಸ್ವೀಟ್. ಯಾಕಂದರೆ ಅವರಿಗೆ ನಮ್ಮ ಹೇಗೆ ಹೋಗಬೇಕು ಈ ಥರ ನೀವು ಮನುಷ್ಯರಾಗಿ ಹೇಗಿರಬೇಕು ಅಂತ ಅವರು ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಇಲ್ಲಿಗೆ ಬಂದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯಾಕಂದರೆ ನಾನು ಫಸ್ಟ್ 10th ಆದಮೇಲೆ ನಾನು ಕಾಲು ಇಟ್ಟಿದ್ದು ಧಾರವಾಡದಲ್ಲಿ ಕರ್ನಾಟಕ ಕಾಲೇಜ್ನಲ್ಲಿ ಸೈನ್ಸ್ನಲ್ಲಿ. ನಮ್ಮ ತಂದೆ ಅವರು ನೀನು ಸೈನ್ಸ್ ಓದಬೇಕು, ನೀನು ಡಾಕ್ಟ್ರ್ ಓದಬೇಕು ಅಂತ ಬಲವಂತವಾಗಿ ನಾನು ಅಲ್ಲಿ ಸೇರಿಸ್ಬಿಟ್ರು. ನನ್ನ ಮನಸ್ಸಲ್ಲಿ ಬೇರೆ ಆಗಬೇಕಂತ ಇದೆ. ಬಟ್ ಆದರೂ ಅವ್ರಿಗೆ ಡಾಕ್ಟ್ರ್ ಆಗಬೇಕಂತಿದೆ. ಹೋಗಿದೆ 3 months ಅಲ್ಲಿ ಹೋಗಿದೆ, ಏನೂ ಗೊತ್ತಾಗ್ತಾ ಇಲ್ಲ. ನಾನು ಏನು ಬೇರೆ ಇತ್ತು. ಅವಾಗಿಂದಲೂ ಕೂಡ ನಾನು ಫಿಲ್ಮಲ್ಲೇ ನನಗೆ ಭಾಳ ಇಂಟ್ರೆಸ್ಟ್. 10th ಸ್ಟ್ಯಾಂಡರ್ಡ್ಲಿಂದ ಸ್ಕೂಲಿಗೆ ಬಂಕ್ ಹೊಡೆದು ನಾನು ಫಿಲ್ಮ್ ನೋಡ್ತಾ ಇದ್ದೆ. ರಾಜ್ಕುಮಾರ್ ಅವರ ಫಿಲಿಮ್ಸ್, ವಿಷ್ಣುವರ್ಧನ್ ಅವರ ಫಿಲಿಮ್ಸ್. ನಾನು ಫೇವರೇಟ್ ಚಿರಂಜೀವಿ ಅವರು ಫಿಲಿಮ್ಸ್ ನೋಡ್ತಾ ಇದ್ದೆ. ಅದು ನೋಡಿದ ಮೇಲೆ ನಾನು ಫಿಲ್ಮ್ ಆ್ಯಕ್ಟರ್ ಆಗಬೇಕಂತ ಮನಸ್ಸಲ್ಲಿದೆ. ಬಟ್ ಹೇಗೆ ಅಂತ ನನಗೂ ಗೊತ್ತಿಲ್ಲ. ಯಾಕಂದರೆ ನನಗೆ ಯಾರು ಗಾಡ್ ಫಾದರ್ಸ್ ಇಲ್ಲ, ನಾನೊಬ್ಬನೇ. ಅದು ಕರ್ನಾಟಕದಲ್ಲಿ ಹುಟ್ಟಿದ್ದು, ಗಂಗಾವತಿಯಲ್ಲಿ ಹುಟ್ಟಿದ್ದು ನಾನು. ಹೇಗೆ ಹೋಗಬೇಕು ಏನೋ ಗೊತ್ತಿಲ್ಲ. 3 months ಆದಮೇಲೆ ಕರ್ನಾಟಕ ಕಾಲೇಜಿನಿಂದ ಮೆಡ್ರಾಸ್ಗೆ ಹೋಗ್ಬಿಟ್ಟೆ, ಚೆನ್ನೈ ಹೋಗ್ಬಿಟ್ಟೆ ನಾನು. ಎಲ್ಲ ಹೀರೋ ಆಗ್ಬಿಡೋಣ ಅವಾಗೆ ಅಂತ. ಅಷ್ಟು ಸಂಕಲ್ಪ ಇದೆ, ಅಷ್ಟು ನನಗೆ ಏಮ್ ಇದೆ, ಹೋಗಬೇಕು ಅಂತ. ಹೋಗಿದ್ದೆ 2 ದಿನ 4 ದಿನ ಅಡ್ಡಾಡಿದೆ, ಏನೂ ಗೊತ್ತಿಲ್ಲ ನನಗೆ. ಮತ್ತೆ ಹಿಂದೆ ಬಂದು ಹಾಸ್ಪಿಟ್ಲ್ನಲ್ಲಿ 1 year ಖಾಲಿ. ನೆಕ್ಸ್ಟು ಮತ್ತೆ ಹಾಸ್ಪಿಟ್ಲ್ನಲ್ಲಿ PUC ಕಾಮರ್ಸ್ನಲ್ಲಿ, ನಾನು ಸೈನ್ಸ್ ಮಾಡೋಲ್ಲ, ನಾನು ಕಾಮರ್ಸ್ ಮತ್ತೆ ಸೇರಿದೆ. ಅದಾದಮೇಲೆ ಮನೆಯಲ್ಲಿ ಮತ್ತೆ ಡಿಗ್ರಿ ಕೂಡ ಅಲ್ಲೇ ಇಲ್ಲ. ಯಾವಾಗಲಾದರೂ ನನಗೆ ಧಾರವಾಡದಲ್ಲಿ ಕಾಲಿಟ್ಟಿದ್ದು ಅಲ್ಲಿಗೆ ಮತ್ತೆ ನಾನು ಹೋಗ್ತೀನಿ, ಅಲ್ಲೇ ಓದ್ತೀನಿ ಅಂತ ಮನೆಯಲ್ಲಿ ಹೇಳಿ. ಆವಾಗ ನನಗೆ ಈ ಕಿಟಿಲ್ ಕಾಲೇಜ್ನಲ್ಲಿ ಕಾಮರ್ಸ್ ಓದೋ ಫ್ರೆಂಡ್ಸ್ ಇದ್ದಾರೆ. ಆವಾಗ ಅವರು ಇಲ್ಲಿ CSI ಕಾಲೇಜಿಗೆ ಜಾಯ್ನ್ ಆಗಿದ್ದು. ಇಲ್ಲಿಗೆ ಬಂದ್ಬಿಡು ನೀನು, ಎಲ್ಲ ಫ್ರೆಂಡ್ಸ್ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಇವರೆಲ್ಲರೂ, ರಾಜೇಂದ್ರ ಪ್ರಸಾದ್ ಇವರೆಲ್ಲರೂ ನನಗೆ ಇಲ್ಲಿಗೆ ಬಂದು CSI ಕಾಲೇಜಿನಲ್ಲಿ ನಾನು ಸೇರಿಸಿದ್ದಾರೆ. ಆವಾಗಿಂದ ನನ್ನ ಲೈಫ್ ಸ್ಟಾರ್ಟ್ ಆಯಿತು. ಆ್ಯಕ್ಚುಯಲ್ ಲೈಫ್, ನನ್ನ ಕಾನ್ಫಿಡೆನ್ಸ್ ಲೆವೆಲ್ಸ್ ಎಲ್ಲ ಕೂಡ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ. ಯಾಕಂದರೆ ಸಣ್ಣದಿದ್ದಾಗ ಏನು ಗೊತ್ತಿಲ್ಲ, ಏಮ್ಸ್ ಏನಾಗಬೇಕು ಏನು ಅಂತ ಗೊತ್ತಿಲ್ಲ. ನಾನು ಇದು ಆಗಬೇಕು ಅಂತ ಅನಿಸ್ತದೆ. ಬಟ್ ನಮ್ಮ ಎಫರ್ಟ್ ಹೇಗಿರಬೇಕು, ಏನು ಮಾಡಬೇಕು, ನಮ್ಮ ಮೆಚುರಿಟಿ ಲೆವೆಲ್ಸ್ ಏನು ಅಂತ ಅವಾಗ ಗೊತ್ತಾಗಿರಲ್ಲ. ಈ ಕಾಲೇಜಿಗೆ ಬಂದ ಮೇಲೆ ನಮ್ಮ ಫ್ರೆಂಡ್ಸ್, ನಮ್ಮ ಗುರುಗಳು, ಅವರೆಲ್ಲ ನೋಡಿ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು. ಎಸ್, ನಾನು ಯಾಕಂದರೆ ಸ್ಟೇಜ್ ಫಿಯರ್, ನನಗೆ ಭಾಳ ಸ್ಟೇಜ್ ಫಿಯರ್. ಯಾರು ಕೂಡ ಜಾಸ್ತಿ ಮಾತಾಡ್ತಾ ಇಲ್ಲ ನಾನು. ಯಾಕಂದರೆ ಈಗ ಫ್ರೆಂಡ್ಸ್ ಇದ್ದಾರೆ, ಈಗ ಅವ್ರು ಕೂಡ ಮಾತಾಡ್ತೀನಿ, ಬಸ್ ಅಷ್ಟು ಇದು ಮಾಡಲ್ಲ ನಾನು. ಸೊ ಅವರಿಂದ ನನ್ನ ಫ್ರೆಂಡ್ಸೇ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದ್ದಾರೆ ಇಲ್ಲಿ ಎಲ್ಲ, ಭಾಳ ದೊಡ್ಡ ಬ್ಯಾಚ್ ಇದೆ. ಟೀಟೆ ನಿಲ್ಲೆ ಭಾಳ ಬಂದಿದ್ದಾರೆ ಇಲ್ಲಿ ಎಲ್ಲ. ದಿನೇಶ್, ವಿಜಯ್ ಕೊದನ್ಪುರ್, ಶ್ರೀಕಾಂತ್ ಹೆಬ್ಳಿಕರ್ ಎಲ್ಲ ಭಾಳ ಬಂದಿದೆ ಟೀಟೆ. ಸೊ ಇವರೆಲ್ಲರೂ ಕೂಡ ನಾನು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಅವ್ರಿಗೆ ಹೇಳ್ತಿದ್ದೆ, ನಾನು ಫಿಲ್ಮ್ ಆ್ಯಕ್ಟರ್ ಆಗ್ತಿಲ್ಲ ಒಂದಿನ, ನಾನು ಇವನೇನು ಹೋಗ್ತಾನೆ, ಇವನು ಬೇಡ, ಅಗ್ರಿಕಲ್ಚರ್. ನಮ್ಮ ಫಾದರ್ ಎಲ್ಲ ಅಗ್ರಿಕಲ್ಚರ್, ವ್ಯವಸಾಯ ಕುಟುಂಬ ನಮ್ಮದು. ವ್ಯವಸಾಯದಲ್ಲಿ ಇಟ್ಬಿಟ್ರಿ, ಅವರು ಎಲ್ಲಿ ಏನು ಹೋಗೋಕ್ಕಾಗಲ್ಲ, ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಫ್ರೆಂಡ್ಸ್ ಮಾತ್ರ ಅವರು ಕೊಟ್ಟ ಕಾನ್ಫಿಡೆನ್ಸ್ ನನಗೆ ಬಂದು ಇದರ ಮೇಲೆ ಇನ್ನೂ ಜಾಸ್ತಿ ನನಗೆ ಕಾನ್ಫಿಡೆನ್ಸ್ ಬಂದಿದೆ. ನಾನು ಫಸ್ಟ್ ಸ್ಟೇಜ್ ಫಿಯರ್ ನಾನು ಓದಿದ್ದು ನಮ್ಮ ಕಾಲೇಜಿ ಫೈನಲ್ ಇಯರ್ನಲ್ಲಿ ಕೋಲಾಟ ಮಾಡಿದ್ದೀವಿ. ಅಷ್ಟಲ್ಲ, ಕೋಲಾಟ ಸ್ಟೇಜ್ ಮೇಲೆ. ಎಲ್ಲರೂ ಕೋಲಾಟ ಮಾಡೋದನ್ನ ಗೀತಾ ಶೆಟ್ಟಿ ಇಲ್ಲೇ ಇದ್ದಾರೆ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲರೂ. ಅವ್ರು ಫೋರ್ಸ್ ಮಾಡಿ ನೀನು ಬರಬೇಕು, ನೀನು ಫಿಲ್ಮ್ ಆ್ಯಕ್ಟರ್ ಆಗ್ತಾಯಿದ್ದೆ ಮತ್ತು ಹಾಕಬೇಕು ಅಂತ. ಆವಾಗ ನನಗೆ ಸ್ವಲ್ಪ ಸ್ಟೇಜ್ ಫಿಯರ್ ಹೋಯ್ತು.
ಇದೆಲ್ಲ ಯಾಕೆ ತಿಳಿದಂದರೆ ಒಂದು ಏಮ್ ಇಟ್ಕೋಬೇಕು, ಒಂದು ಸಂಕಲ್ಪ ಬೇಕು ನಮಗೆಲ್ಲ. ಈಗ ವಿದ್ಯಾರ್ಥಿಗಳಿಗೆ ಹೇಳೋದು ಅಂದರೆ ನಾವು ಏನಾಗಬೇಕು ಅನ್ನೋದು ಸಂಕಲ್ಪನೇ ಮುಖ್ಯ ನಮಗೆ. ಅದಾದಮೇಲೆ ಒಂದು ಏಮ್, ಯಾರು ಹೇಳಿದ್ದಾರೆ ಏಮ್ ಇಟ್ಕೊಂಡು ಆ ಏಮ್ ಮೇಲೆ ಫೋಕಸ್ ಮಾಡಿದರೆ ಡೆಫಿನೆಟ್ಲಿ ನಾವು ಏನಾಗಬೇಕು ಅದೇ ಥರ ದೇವರು ಕರ್ಕೊಂಡು ಹೋಗ್ತಾರೆ ನಮಗೆ. ಅದಕ್ಕೆ ನಿಮ್ಗೆಲ್ಲರಿಗೂ ಹೇಳೋದೊಂದೇ, ಒಂದು ಏಮ್ ಇರಬೇಕು, ಡೆಡಿಕೇಶನ್, ಕಾನ್ಸಂಟ್ರೇಷನ್, ಹಾರ್ಡ್ ವರ್ಕ್. ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಭಾಳ ಹಾರ್ಡ್ ವರ್ಕ್ ಇರುತ್ತೆ, ಅಷ್ಟು ಈಸಿ ಏನಲ್ಲ. ನಮ್ಮ ಅಮ್ಮವ್ರಿಗೆ ಹೇಳಿದೆ 2 years ಟ್ರೈ ಮಾಡ್ತೀನಿ, ಫಿಲ್ಮ್ ಇಂಡಸ್ಟ್ರಿಗೆ ಟ್ರೈ ಮಾಡ್ತೀನಿ, ಆಮೇಲೆ ಇಲ್ಲಾಂದ್ರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಭಾಳ ಇಷ್ಟ ನನಗೆ. ಇದಿಲ್ಲದ್ರೆ ಡಿಗ್ರಿ ಇದ್ದರೆ ಅಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದು ಅಂತ ಒಂದು ಬೇರೆ ಕಾನ್ಫಿಡೆನ್ಸ್ ಇದೆ. ಬಟ್ ಲಕ್ಕೀಲಿ ಭಗವಂತ ನನಗೆ ನನ್ನ ಹಾರ್ಡ್ ವರ್ಕು ಎಲ್ಲರೂ ದೀವೆನೆಗಳು ನನಗೆ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಈಗ ಇಷ್ಟು ಜನ ಫಿಲ್ಮ್ ಇಂಡಸ್ಟ್ರಿನಲ್ಲಿ, ಅದು ಎಲ್ಲ ಕನ್ನಡದಲ್ಲಿ ಕೂಡ ನಾನು 4 ಫಿಲ್ಮ್ ಮಾಡಿದೆ. ಫಸ್ಟು ಹೆಂಡ್ತಿ ಹೇಳಿದ್ರೆ ಕೇಳಬೇಕು, ದ್ವಾರಕೇಶ್ ಅವ್ರ ಕೊಡೋ ಫಿಲ್ಮ್. ಆಮೇಲೆ ರವಿಚಂದ್ರನ್ ಅವ್ರ ಫಿಲಮು ಯುಗಾದಿ ಅಂತ ಒಂದು ಮಾಡಿದೆ. ವಿಲನ್ ಸುದೀಪ್ ಆ್ಯಂಡ್ ಶಿವರಾಜ್ ಕುಮಾರ್ ಅವ್ರ ಜೊತೆ ಮಾಡಿದೆ. ಲಾಸ್ಟ್ ಒಂದೇ ಒಂದು ಜೇಮ್ಸ್ ಅಂತ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಲಾಸ್ಟ್ ಫಿಲ್ಮ್ ಮಾಡಿದೆ. ಅದು ಲೈಫ್ನಲ್ಲಿ ದೊಡ್ಡ ಇನ್ಸಿಡೆಂಟ್. ಅದು ಅವ್ರು ಇಲ್ಲ ನಮ್ಮ ಹತ್ರ, ನನಗಂತ ಸಣ್ಣ ಅಣ್ಣ ಅಂತ ಮಾತಾಡಿದೆ. ಅವರಿಲ್ಲದಾಗ ಭಾಳ ಫೀಲ್ ಆಗಿದೆ. ನಾನು ಒಳ್ಳೆಯ ಮನುಷ್ಯನು, ಗొప్ప ನಟನ ನಾವು ಕರ್ನಾಟಕ ಕಳೆದುಕೊಟ್ಟಿದ್ದಂತ. ಆಮೇಲೆ ನಾನು ಕನ್ನಡದ ಫಿಲ್ಮ್ ಮಾಡಬೇಕಂದ್ರೆ ನನಗೆ ಅಷ್ಟು ಇದಾಗ್ತಾ ಇಲ್ಲ, ಯಾಕಂದ್ರೆ ನೆನಪಾಗಿರಲಿ ಜೇಮ್ಸ್ ಅಂತ ಪುನೀತ್ ರಾಜ್ಕುಮಾರ್ ಅವರು. ಈಗ ಇಷ್ಟು ತನಕ ನಾನು ಫಿಲ್ಮ್ ಮಾಡಿಲ್ಲ, ಬಟ್ ಫ್ರೆಂಡ್ಸ್ ಅಂತಾರೆ ಇಲ್ಲಿಲ್ಲ ನೀನು ಮಾಡಲೇಬೇಕು ಅಂತ. ನೋಡೋಣ ನೆಕ್ಸ್ಟ್ ಏನ ಬಂದರೆ ಮಾಡ್ತೀನಿ. ಸೊ ಐ ಆಮ್ ವೆರಿ ಹ್ಯಾಪಿ. ಈ ಗೋಲ್ಡನ್ ಜೂಬ್ಲಿ ಸುವರ್ಣ ಮಹೋತ್ಸವಕ್ಕೆ ಬಂದಿದ್ದಕ್ಕೆ ನನಗೆ ಸಂತೋಷವಾಗ್ತಾ ಇದೆ. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಸರ್. ನೀವೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಲೆಕ್ಚರರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಯು. ನಿಮ್ಮಿಂದೇ ನಾನೀಗ ಇಷ್ಟು ಫಿಲ್ಮ್ ಮಾಡಿದ್ದೆ. ನನಗಂತೂ ಒಂದು ಗುರುತಿಂಪು ಬಂದಿದೆ. ಇಲ್ಲೇ ಈ ಕಾಲೇಜ್ ನಾನು ಕಾನ್ಫಿಡೆನ್ಸ್ ಕೊಟ್ಟಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಒನ್ಸ್ ಅಗೇನ್ ಐ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್. ಡೈಲಾಗ ತೆಲುಗಿನಲ್ಲಿ ಡೈಲಾಗ್ ಏನು ಹೇಳ್ತಾರೆ ನಿಮ್ಗೆ ಗೊತ್ತಾಗಲ್ಲ. ಥ್ಯಾಂಕ್ ಯು.